ನಾರಾಯಣ ಋಷಿಂಡಿ ಮುದ್ಗರ ಈ ದೇವತಾ ಪಕ್ಷಪಾತಿ ಇಲ್ಲಿಗೆ ಬಂದ. ದೇವತಾ ಪಕ್ಷಪಾತಿಯರ ಮಹಿಷಿ ಯಾರು ಪದವಿಯಲ್ಲಿರ್ತಾರೋ ಅವರ ಪಕ್ಷಪಾತಿ. ಈಗ ಇನ್ನಾರ್ಧ ದಾನವರ ಹಿತೈಷಿ. ಯಾರ ಹಿತೈಷಿ ಆದರೂ ಆಗು, ಇಲ್ಲಿ ನಿನಗೇನು ಕೆಲಸ? ಆಕಾಶ ಮಾರ್ಗದಲ್ಲಿ ಬರುತ್ತಿದ್ದೆ. ಇಂದ್ರಾದಿ ದೇವತೆಗಳು ಮಹಿಷಿ ಮಹಿಷಿ ಎಂದು ನಡುಗುತ್ತಾ ದಿಕ್ಪಾಲಕರು ದಿಕ್ಕಾಪಾಲಾಗಿ ಓಡುತ್ತಿದ್ದರು. ವಿಷಯ ಅರ್ಥವಾಯಿತು. ಇಂದ್ರನ ಸಿಂಹಾಸನದಲ್ಲಿ ನೀನು ಹೇಗೆ ವೈಭವದಿಂದ ಬೆರೆಯುತ್ತಿರುವೆಯೋ ನೋಡೋಣ ಎಂದು ಬಂದೆ. ಕೇಳಿದೆಯಾ ಮುದ್ಗರ? ಆಗಲೇ ನನ್ನ ಕೀರ್ತಿ ಹೇಗೆ ಹರಡುತ್ತಿದೆ. ಏ ನಾರದ, ಈಗ ನಾನು ಹೇಗೆ ಕಾಣುತ್ತೇನೆ? ಚೆನ್ನಾಗಿಯೇ ಕಾಣುತ್ತೀಯ. ಆ ಸಿಂಹಾಸನದ ಮೇಲೆ ಗಂಡಾಳರು ಕುಳಿತಾಗ ಇಂದ್ರ, ಹೆಣ್ಣು ಕುಳಿತರೆ ಇಂದ್ರಿ. ಅದೇ ಅದೇ, ನೀನು ಏನು ಹೇಳು, ಆ ಸ್ಥಾನ ನಿನಗಲ್ಲ. ಕತ್ತರಿಯವನನ್ನು ಎತ್ತರಿಯವನ ಸ್ಥಳ ತಂಬೂರಿಯನ್ನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಬೇಡ ಮಹಿಷಿ ಬೇಡ. ನಿನ್ನಂಥ ತೋರಿಸುವುದು ನನ್ನ ಮೇಲೆ ಸಿಗದಂತೆ ಗತಿಯೇನು? ನನ್ನ ಮಾತಿನ ಅರ್ಥ ಹೀಗೆ. ಇಂದ್ರ ಸ್ವರ್ಗದ ಒಡೆಯನಾದರೂ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ಅಧಿಕಾರಿ ನೆಚ್ಚಿದ. ಯಾಕೆ ಯಾಕೆ? ಅಧಿಕಾರ ನಡೆಸುವುದಕ್ಕೆ, ಸರ್ಪ ತೋರಿಸುವುದಕ್ಕೆ. ಎಲ್ಲವನ್ನೂ ನಾನೇ ನೋಡಿಕೊಳ್ಳುವುದಂದ್ರೆ ಯಾರನ್ನು ಒದೆಯುವುದು, ಯಾರನ್ನು ಕೊಳ್ಳುವುದು. ನಿಜ ನಿಜ. ಇಂದ್ರ ಸೋತ, ನಿನ್ನ ಕಾಲಡಿ ಬಿದ್ದ, ಶರಣಾಗತನಾದ. ಅಷ್ಟು ಕಾಲವೇ ಅವರನ್ನು ಇಲ್ಲಿಂದ ಹಾಕಿ ನಿಮ್ಮ ಅರಮನೆಯನ್ನು, ನಿಮ್ಮ ಲೋಕವನ್ನು ಬಿಟ್ಟು ಎಷ್ಟು ದಿನ ಇಲ್ಲಿರ್ತೀಯ? ಅದಕ್ಕೆ ಇಂದ್ರ ಅವರ ಪರಿವಾರ ಇನ್ನೇ ಇರಲಿ. ಅಂದರೆ ಅಂದರೆ ದೇವಲೋಕ ನಿನ್ನದೇ, ನಿನ್ನ ಪರವಾಗಿ ಅವರಿರ್ತಾರೆ ಅಷ್ಟೇ. ಆಗ ನೀನು ಬೇಕಾದಾಗ ಬರಬಹುದು, ಅವರನ್ನು ಖಂಡಿಸಬಹುದು, ಹೆದರಿಸಬಹುದು. ನಿನ್ನ ಪ್ರತಾಪಕ್ಕೆ ನೆನಪು ಆ ವೀರರು ನಗಬಹುದು. ಸಲಹೆಯೂ ಚೆನ್ನಾಗಿದೆ. ಇದರಲ್ಲಿ ಕುತಂತ್ರವೇನೂ ಇಲ್ಲ ತಾನೇ? ನಾರಾಯಣ, ಆಗಲೇ ಹೇಳಿದರಲ್ಲ ನಾನು ದಾನವರ ಹಿತೈಷಿ ಎಂದು. ಅದು ಸರಿ ನಾರದ್ರೆ, ಓಡಿ ಹೋದ ದೇವತೆಗಳನ್ನು ಈಗ ಎಲ್ಲಿ ಹುಡುಕೋದು? ನಾನಿಲ್ಲವೇ? ಹೋಗಿದ್ರೆ ಬರುತ್ತಾರೆ. ದೇವೇಂದ್ರ ದೇವೇಂದ್ರ ಇವರೆಲ್ಲರೂ ಜೊತೆಯಲ್ಲೇ ಬಂದರೂ ನಿನ್ನ ಅನುಮತಿಗಾಗಿ ಹೊರಗೆ ನಿಂತಿದ್ದರು. ಇಂದ್ರ, ನಾನು ಹೇಳಿದ್ದಲ್ಲ ನೆನಪಿದ ತಾನೆ? ಜೋಕೆ ಚದುರಿಗೆ ಮಾತ್ರ ನಿಮಗೆ ಈ ಸ್ಥಳ. ನಿಮ್ಮ ನಾಳುವುದು ಮಹಿಷಿ. ಮಹಿಷಿ ಒಂದು ರಹಸ್ಯ. ಈ ದೇವತೆಗಳಿಗೆ ಶಕ್ತಿ ಬರುವುದೇ ಋಷಿಗಳು ಯಜ್ಞ ಯಾಗಾದಿಗಳಿಂದ ಕೊಡುವ ಹವಿಸ್ಸಿನಿಂದ. ನೀನು ಯಜ್ಞಯಾಗಗಳು ನಡೆಯದಂತೆ ಮಾಡಿಬಿಟ್ಟರೆ ಮುಗಿಯಿತು. ಇವರೆಲ್ಲ ನಾರಾಯಣ ನಾರಾಯಣ. ನಿನ್ನ ಬುದ್ಧಿಯೇ ಬುದ್ಧಿ. ಇಂದ್ರ ಬಂದಾಯ್ತು, ಅದಕ್ಕೇನು ಮಾಡಬೇಕು? ಅವನು ಕುಳಿತ ಈ ಹಳೆಯ ಸಿಂಹಾಸನ ನಿನಗೇಕೆ? ಮೊದಲು ಭೂಲೋಕಕ್ಕೆ ಹೋಗಿ ಯಜ್ಞ ಯಾಗಾದಿಗಳ ನಾಶಕ್ಕೆ ಪ್ರಯತ್ನಿಸು. ಇದು ಈಗಲೇ ಹೊರಡುತ್ತೆ. ಋಷಿಂಗಿ ಮುದ್ಗರ, ಇನ್ನು ಮೇಲೆ ನಮ್ಮ ಕಾರ್ಯಾಚರಣೆಯ ಸ್ಥಳ ಋಷಿಗಳ ತಪೋವನ.
ಅದನ್ನು ಹೇಗೆ ಮಾಡ್ತಾರೋ ನಾನು ನೋಡ್ತೇನೆ. ನಾರಾಯಣ 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 ನಮೋ ನಾರಾಯಣ. ಶುಭಮಸ್ತು. ಏನಿದು ದಂಡು ಕಟ್ಟಿಕೊಂಡು ದಾಳಿಗೆ ಬಂದಂತಿದೆಯಲ್ಲ? ನಾರಾಯಣ, ಇದೆಂಥ ವಿನೋದ ಪರಮಾತ್ಮ. ಈ ಸುರಪತಿಯ ಸೋತ ಮುಖದಲ್ಲಿ ಯುದ್ಧದ ಉತ್ಸಾಹವಿದೆಯೇ? ಏಕೆ ದೇವೇಂದ್ರ, ಏನಾಯಿತು? ನಿನಗೆ ತಿಳಿಯದ್ದೇನಿದೆ ತಂದೆ. ಮಹಿಷಿಯ ದ್ವೇಷದ ಜ್ವಾಲೆಗೆ ಸಿಕ್ಕಿ ನೊಂದು ಹೋಗಿದ್ದೇನೆ. ನೆಮ್ಮದಿ ಕಾಣದೆ ಕಂಗಾಲಾಗಿದ್ದೇನೆ. ಈಗ ನಮ್ಮನ್ನು ರಕ್ಷಿಸುವವರು ಯಾರು? ಆ ಮಹಿಷಿಯನ್ನು ಸಂಹರಿಸುವವರು ಯಾರು? ಯಾರಿಂದ ಮರಣ ಬರಬೇಕೆಂದು ಅವಳೇ ಕೇಳಿಕೊಂಡಿದ್ದಾಳಲ್ಲ. ಹರಿಹರ ಸಮಾಗಮದಿಂದಾಗುವ ಮಗುವಿನಿಂದ ಮಹಿಷಿ ಸಾವು ಬಯಸಿದ್ದು ಅದು ಅಸಾಧ್ಯವೆಂದು ತಾನೇ ಅವಳು ಇಂಥ ವರವನ್ನು ಕೇಳಿಕೊಂಡಿದ್ದು. ದೈವ ಸಂಕಲ್ಪಕ್ಕೆ ಯಾವುದೂ ಅಸಾಧ್ಯವಲ್ಲ. ದಾನವರು ಎಷ್ಟೇ ಜಾಣತನದಿಂದ ವರಗಳನ್ನು ಕೇಳಿಕೊಂಡರೂ ಅದಕ್ಕೂ ಮೀರಿದ ಜಾಣತನದಿಂದ ಅವರು ನಾಶವಾಗುತ್ತಲೇ ಇದ್ದಾರೆ. ಹುಟ್ಟಿದವರು ಸಾಯಲೇಬೇಕು. ಮಹಿಷಿಯೂ ಅಷ್ಟೇ. ಅದು ಯಾವಾಗ ಪರಮಾತ್ಮ? ಕಾಲ ಸಮೀಪಿಸುತ್ತಿದೆ. ಬ್ರಹ್ಮನ ವರದಂತೆ ಹರಿಹರದ ಸಂಗಮಕ್ಕೆ ಅಗತ್ಯವಾದ ವಾತಾವರಣ ಸೃಷ್ಟಿಯಾಗುತ್ತಿದೆ. ನೀವು ಹೇಳುವಾಗೆ ನಾರಾಯಣ ಶುಭಮಸ್ತು. ನಾರಾಯಣ